ಹಾಯ್ ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ವ್ಲಾಗು. ನಾವು ಫಸ್ಟು ಬಿಚ್ಚಲಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದನ್ನ ಮುಗಿಸ್ಕೊಂಡು ನೆಕ್ಸ್ಟು ಮಂತ್ರಾಲಯಕ್ಕೆ ಹೋಗಬೇಕು. ನೋಡಿ, ಇದೇ ಬಿಚ್ಚಲಮ್ಮ ದೇವಸ್ಥಾನ. ಇದು ಒಳಗಡೆ ಇರೋದು ವಿಗ್ರಹ. ನೋಡಿ ಗೈಸ್, ಎಷ್ಟು ಇದಾಗಿದೆ ಅಂತ. ಮತ್ತು ಇನ್ನೊಂದೇನಪ್ಪ ಅಂದರೆ, ಮಂತ್ರಾಲಯಕ್ಕೆ ಯಾರೇ ಬಂದ್ರೂ ಇಲ್ಲಿಗೆ ಬಂದು ಹೋಗ್ತಾರಂತೆ. ನಾವು ಇದು ಚಂದ್ರಚಿಪ್ಪೆ ಅಂತಾರಲ್ವಾ, ಬಿಚ್ಚಲ ದೇವಸ್ಥಾನದಿಂದ ಇವಾಗ ಮಂತ್ರಾಲಯಕ್ಕೆ ಹೋಗ್ತದೆ. ಇವಾಗ ಚಿಪ್ಪೆಣ್ಣು ತಿನ್ಕೊಂಡು. ಮುದ್ದು ಚೆನ್ನಾಗೈತಾ ಚಿಪ್ಪೆಣ್ಣು? ಚೆನ್ನಾಗೈತಾ? ಚೆನ್ನಾಗಿಲ್ವೇ? ಚೆನ್ನಾಗಿಲ್ವೇನೆ? ಕೊಟ್ಟಿಲ್ಲ. ತಿಂದ್ಬಿಟ್ಟು ಎತ್ಕೋ ನೋಡಿ ಗೈಸ್, ಸುಂದರ ಚಿಪ್ಪೆಣ್ಣು ಕೊಡಕ್ಕೂ ಕೊಡಲ್ಲ. ಓಹೋ, ನಾನು ಗೈಸ್ ಕೊಡಿಸಿರೋದು. ಇದ್ರಲ್ಲೊಂದು ಮಾಡಬೇಕಿತ್ತು. ಗೈಸ್, ಯಪ್ಪ, ಮಂತ್ರಾಲಯದಲ್ಲಿ ಅದು ಸಂಡೇಸ್ ಅಂತೂ ಹೋಗ್ಬಾರ್ದು. ಯಾಕಂದರೆ ಸಖತ್ತು ರಶ್ ಅಂದರೆ ರಶ್ಶು. ನೋಡಿ ಎಷ್ಟು ಜನ ಇದ್ದಾರೆ ಅಂತಂದರೆ, ಯಪ್ಪ, ನಾವು ದರ್ಶನ ಮಾಡೋ ಅಷ್ಟರಲ್ಲೇ ಒಂದು 3 hours ಆಯಿತು ಗೈಸ್. ಯಪ್ಪ, ನನಗಂತೂ ಸಖತ್ತು ತಲೆನೋವೇ ಬಂದ್ಬಿಟ್ಟಿತ್ತು. ಅಷ್ಟು ಕ್ರೌಡ್ ಅಂದರೆ ಕ್ರೌಡು. ನಮ್ಮ ಯಶವಂತೂ ಮುಂಚೆ ಹೊಂಟೋಗಿದ್ದೆ. ಕೂಡ ಹಾಕಿದ್ರು ಮತ್ತು ನೋಡು, ನಮ್ಗಿಂತ ಹಿಂದೆ ಹೋದಾರಲ್ಲ, ಇನ್ನೂ ಅಲ್ಲೇ ಅವರೇ ಬರಲಿಲ್ಲ ಗೊತ್ತೇ. ಗೈಸ್, ಫೈನಲಿ ಮಂತ್ರಾಲಯಕ್ಕೆ ಬಂದಿದ್ದೀವಿ. ಫುಲ್ಲು ರಶ್ ಅಂದರೆ ರಶ್ ಗೈಸ್. ಬೆಳಗ್ಗೆಯಿಂದ ವ್ಲಾಗ್ ಮಾಡೋಣ ಅಂತಲೇ ಅಂದ್ಕೊಂಡೆ, ಬಟ್ ಆಗಿಲ್ಲ. ಯಾಕಂದರೆ ಫುಲ್ಲು ರಶ್ ಇತ್ತು. ಅದಕ್ಕೇ ಕ್ಯೂನಲ್ಲಿ ನಿಂತು ಬರೋಷ್ಟರಲ್ಲಿ ದರ್ಶನ ಇಷ್ಟೊತ್ತಾಯಿತು, 1:30 ಆಯಿತು. ಸೊ ಅದಕ್ಕೇ ವ್ಲಾಗ್ ಮಾಡೋಕ್ಕಾಗಿಲ್ಲ. ನೋಡಿ ಅದಕ್ಕೆ ಇವಾಗ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದೀವಿ ಗೈಸ್. ಇವಾಗ ಪಂಚಮುಖಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ದರ್ಶನ ಎಲ್ಲ ಆಯಿತು. ಅದಕ್ಕೇ ಬಜ್ಜಿ ತಿನ್ನೋಣ ಅಂತ ಬಂದಿದ್ದೀವಿ. ನಮ್ಮ ಅಮ್ಮನೇ ಕೊಡಿಸ್ತಿರೋದು ಗೈಸ್, ಅದು ಬದನೆಕಾಯಿ ಬಜ್ಜಿ. ಅದಕ್ಕೆ ತಿನ್ನೋಣ ಅಂತ ಬಂದಿದ್ದೀವಿ. ಬದನೆಕಾಯಿ ಬಜ್ಜಿ ನಾವಿದೇ ಫಸ್ಟ್ ಟೈಮ್ ತಿಂತಾ ಇರೋದು ಅದನ್ನ. ಅದು ಮಳೆ ಬೇರೆ ಆಗ್ತಿದೆ, ಅದಕ್ಕೆ ಬಿಸಿ ಬಿಸಿ ತಿನ್ನೋಣ ಅಂತ ಬಂದಿದ್ದೀವಿ. ಬನ್ನಿ ನೋಡೋಣ ಹೆಂಗಿದೆ ಅಂತ ಹೇಳ್ತೀವಿ. ಯಪ್ಪ, ಸಾಕಷ್ಟು ಜನ ರಶ್ಶು ಅಲ್ವಾ ಗೈಸ್. ಇವತ್ತು ಬೆಳಗ್ಗೆಯಿಂದ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೆ, ಬಟ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ರಶ್ಶು, ಮಳೆ, ಇದರಲ್ಲಿ ವಿಡಿಯೋ ಮಾಡೋಕ್ಕೆ ಫೋನ್ ಎತ್ಕೊಳ್ಳೋಕ್ಕೆ ಭಯ ಆಯ್ತಿತ್ತು. ಅದಕ್ಕೇ ವಿಡಿಯೋಸ್ ಮಾಡಲಿಲ್ಲ. ಮತ್ತು ಇನ್ನೊಂದೇನಪ್ಪ ಅಂದರೆ, ಗೈಸ್, ಮಂತ್ರಾಲಯಕ್ಕೆ ಯಾರೇ ಬಂದರೂ ಇಲ್ಲಿ ಪಂಚಮುಖಿ ದೇವಸ್ಥಾನಕ್ಕೆ ಬರ್ತಾರಂತೆ. ನಮಗೂ ಗೊತ್ತಿಲ್ಲ, ನಾವು ಇದೇ ಫಸ್ಟ್ ಟೈಮ್ ಬಂದಿರೋದು. ನೋಡಿ, ಇಲ್ಲೂ ಅಷ್ಟೇ ಸಖತ್ತು ರಶ್ ಅಂದರೆ ರಶ್ಶು. ಇಲ್ಲೂ ಸ್ಪೆಷಲ್ ದರ್ಶನ ಫೀಸು ಇರುತ್ತೆ. ನಾವು ವೆಯ್ಟ್ ಮಾಡಿ ಹೋಗೋಕ್ಕಾಗಲಿಲ್ಲ ಅಂದರೆ ಸ್ಪೆಷಲ್ ದರ್ಶನಕ್ಕೆ ಹೋಗ್ಬೋದು. 100 rupees ಏನೋ ಚಾರ್ಜ್ ಮಾಡ್ತಾರೆ. ನೋಡಿ ಗೈಸ್, ಇರೋದು ಏನೋ ಎಡ್ಕೊಂಡಂದು ಫ್ರೀಯಾಗಿ ಮೆಣಸಿನ್ಕಾಯಿ ಬಂದು ಫ್ರೀಯಾಗಿ ಹಾಕವ್ರಿ. ಕತ್ತು ಸೌಂಡು ಕೇಳಿಸುತ್ತೋ ಕೇಳಿಸಲ್ವೋ ಗೊತ್ತಿಲ್ಲ. ಇದು ಪಕ್ಕದಲ್ಲಿ ಕಬ್ಬನ್ ಜ್ಯೂಸ್ ಬೇರೆ ಅಂಗಡಿ ಇದೆ. ಈ ಕಡೆ ಕಬ್ಬನ್ ಜ್ಯೂಸ್ ಅಂಗಡಿ ಇದೆ. ಕಬ್ಬನ್ ಜ್ಯೂಸ್ ಅಂಗಡಿ ಇದೆ ಗೈಸ್. ಯಾಕಂದರೆ ಮೈಕ್ ಎತ್ಕೊಂಡು ತೆಗಿಯೋದು ಮಾಡಿ ಭಯ. ಅದಕ್ಕೆ ಮೈಕೆ ಹೆಚ್ಚಿಗೆ ತೆಗಿಯಲ್ಲ. ಚೆನ್ನಾಗೈತಲ್ವಾ? ಹೆಂಗೈತಿ ಹತ್ರ? ಚೆನ್ನಾಗೈತೆ.
ನೀವು ಯಾರಾದರೂ ನೆಕ್ಸ್ಟ್ ಟೈಮ್ ಬಂದಾಗ ಈ ಬಜ್ಜಿನ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಓಕೆ ಗೈಸ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.